ಪ್ರಿಪೇರ್ ಆಗ್ಬೇಕಾ? ಇದಕ್ಕೆ ಎಷ್ಟೇ ಪ್ರಶ್ನೆ ಮಾಡಿದ್ರು ಯಾವುದೇ ಒಂದು ಸೊಲ್ಯೂಷನ್ ಅಂತೂ ರಾಜಕಾರಣಿಗಳು ಅಥವಾ ಚೀಫ್ ಮಿನಿಸ್ಟರ್ ಆಗ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇ ಅಭ್ಯರ್ಥಿಗಳು ಇದಕ್ಕೆ ಏನಾದರೂ ಅಲ್ಟರ್ನೇಟ್ ಸೊಲ್ಯೂಷನ್ಸ್ ಇದೆಯಾ, ಯಾವ್ದಾದ್ರು ಬೇರೆ ದಾರಿ ಇದೆಯಾ, ಅಥವಾ ಬೇರೆ ಪರೀಕ್ಷೆ ಬಗ್ಗೆ ಗಮನ ವಹಿಸೋದು ಉತ್ತಮನಾ, ಅಥವಾ ಇದನ್ನೇ ಮಾಡ್ಕೊಂಡು ಹೋಗೋದು ನಮ್ಮ ಏಜ್ ಕೂಡ ಕಡಿಮೆ ಆಗ್ತಾನೆ ಬರುತ್ತೆ. ಓಕೆ, ಈ ಪರೀಕ್ಷೆಗಳು ಕಂಪ್ಲೀಟ್ ಆಗೋದು ಯಾವಾಗ? ಸೊ ನಾವು ಎಷ್ಟೇ ಓದಿದ್ರು ಕೂಡ ಈ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸ್ತೀವಿ ಅನ್ನೋ ನಮ್ಮ ಮನಸ್ಥಿತಿ ಇರುತ್ತೆ. ಆದ್ರೆ ನಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಆ ಸನ್ನಿವೇಶಗಳು ಅಥವಾ ಸಿಚುವೇಶನ್ಸ್ ಗಳಾಗ್ಲಿ ಒಂದೇ ಇರೋದಿಲ್ಲ ಅಲ್ವಾ? ಸೊ ಇದಕ್ಕೇನಾದ್ರೂ ಬೇರೆ ಸೊಲ್ಯೂಷನ್ಸ್ ಇದೆಯಾ? ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಬಂದು ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ನ ಬರೀತಿರೋರೆ ಅವರಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿರುತ್ತೆ. ಯಾಕಂದ್ರೆ ನಾನು ಪ್ರೀವಿಯಸ್ಲಿ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿನೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಪಿಯರ್ ಆಗಿತ್ತು. ಓಕೆ, ಸೊ ಇದು ಅವ್ರಿಗಾಗಿ. ಸೊ ಇಲ್ಲಿ ಪ್ರಮುಖ ಕಾರಣಗಳೇನು, ಯಾಕೆ ನಾವು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಶಿಫ್ಟ್ ಆಗಬೇಕು ಅಥವಾ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳೇನಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಆಸಕ್ತರು ಕೋರ್ಸ್ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ 12th ಮುಗಿದ ತಕ್ಷಣ ಕಾನ್ಸ್ಟೇಬಲ್, ಓಕೆ, ಸೊ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ, ಅಲ್ಲಿ ಅಪ್ ಆಗ್ತಾರೆ. ಅದಾದ್ಮೇಲೆ ಡಿಗ್ರಿ ಮುಗಿದ ತಕ್ಷಣ SDA, FDA, ಆಮೇಲೆ KPSC ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂತ. ಸೊ ಅಲ್ಲಿ ಮತ್ತೆ ಗ್ರಾಜುಯೇಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ಏನೋ ಫಸ್ಟ್ ಪಾಯಿಂಟ್, ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೊಲ್ಯೂಷನ್ಸ್ ಏನಂದ್ರೆ, ಸೊಲ್ಯೂಷನ್ಸ್ ಎಲ್ಲ ಟ್ರಾಜಿಕ್ ಅಂತಾನೆ ತಗೋಬಹುದು. ರಾಜ್ಯ ಸರ್ಕಾರಿ ನೇಮಕಾತಿಯಲ್ಲಿ ವಿಳಂಬ. ಓಕೆ, ಸೊ ಪ್ರತಿ ವರ್ಷ ಗ್ರಾಜುಯೇಟ್ಸ್ ಆಡ್ ಆಗ್ತಾ ಹೋಗ್ತಾರೆ, ಅಂದ್ರೆ ಇಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆದ್ರೆ ಈ ನೇಮಕಾತಿ ವಿಳಂಬ ಇದನ್ನು ಕೂಡ ವಿಳಂಬ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಂತಂದ್ರೆ ಇವಾಗ ಹೋದ ವರ್ಷ ಕರೆದಿರ್ತಾರೆ ನೋಟಿಫಿಕೇಶನ್, ಸೊ ಹೋದ ವರ್ಷ ಅಭ್ಯರ್ಥಿಗಳು ಇರ್ತಾರೆ, ಮತ್ತೆ ಈ ವರ್ಷ ನೆಕ್ಸ್ಟ್ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಇರ್ತಾರೆ ಹೊರತು ಯಾವುದೇ ವೇಕೆನ್ಸೀಸ್ ಕರೆಯೋದಿಲ್ಲ. ನೆಕ್ಸ್ಟ್, ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಓಕೆ, ಸೊ ಇದು ಸೇಮ್ ಪಾಯಿಂಟ್ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ. ಕ್ಯಾಂಡಿಡೇಟ್ಸ್ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದು ಮೇಜರ್ ರೀಸನ್ ಆಗಿರುತ್ತೆ. ಓಕೆ, ಸೊ ಯಾಕಂತಂದ್ರೆ ಈ ತರ ವಿಳಂಬ, ಸಾರಿ, ಸೊ ಇದು ಡಿಲೇ, ಪರ್ಟಿಕ್ಯುಲರ್ಲಿ ಡಿಲೇ ಆಗ್ತಿರೋದು ನೇಮಕಾತಿಗಳಾಗಿ. ಏನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನ್ ಇಶ್ಯೂಸ್ ಇದೆ, ಯಾಕೆ ನಾವು ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಒಂದು ಅಲ್ಟರ್ನೇಟಿವ್ ಹುಡ್ಕೋಬೇಕು ಅನ್ನೋದಾದ್ರೆ, ಇಲ್ಲಿ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿದ್ದೀನಿ. ಅಫ್ಕೋರ್ಸ್ ಇದು ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದು ರಿಕ್ರೂಟ್ಮೆಂಟ್ ಡಿಲೇಸ್. ಓಕೆ, ಸೊ ಎಷ್ಟು ಡಿಲೇ ಆಗ್ತಾ ಹೋಗುತ್ತೆ ಅಷ್ಟು ನಮ್ಗೆ ಭಯ ಬರುತ್ತೆ. ಯಾಕಂದ್ರೆ ಏಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಎಷ್ಟು ಹುದ್ದೆಗಳ ಖಾಲಿ ಇದ್ರೂ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ, ನೋ ನೋಟಿಫಿಕೇಶನ್. ಸೊ ಅಲ್ಲಿ ಇದಕ್ಕೆ ಪ್ರಮುಖವಾದ ಕಾರಣಗಳಿರುತ್ತೆ. ಸೊ ಆ ಕಾರಣಗಳು ಏನೇ ಇದ್ರೂ ಕೂಡ ಅದು ಈ ನಮ್ಮ ಸಿಚುವೇಶನ್ಗೆ ಅನ್ವಯ ಆಗದೆ ಇದ್ರೆ ಏನ್ ಯೂಸ್ ಆಗುತ್ತೆ? ಅದಕ್ಕೋಸ್ಕರ ಇಲ್ಲಿ ಏನು ಯಾವ್ದೋ ನೇಮಕಾತಿಗಳು ಆಗ್ತಾನೆ ಇಲ್ಲ ಟೈಮ್ ಸರಿಯಾಗಿ. ಸೊ ಮೇಜರ್ ನಮ್ಮ ಆಸ್ಪಿರೆಂಟ್ಸ್ ಎಫೆಕ್ಟ್ ಆಗೋದೇನಂತಂದ್ರೆ ಏಜ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಿರ್ತಾರ ಪ್ರಿಪ್ರೇಷನ್. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ 23-24 ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಸೊ 4-5 ವರ್ಷ ಅಂದ್ಕೊಂಡು 28-29 ಏಜ್ ವರೆಗೂ ಬಂತು ಕೂಡ ಸೊ ಸೆಲೆಕ್ಷನ್ ಆಗದೆ ಇರೋ ಸಿಚುವೇಶನ್ಸ್ ಗಳು ಇದೆ. ಓಕೆ, ಸೊ ಯಾಕಂದ್ರೆ ಇಲ್ಲಿ ಮೋರ್ ವೇಕೆನ್ಸೀಸ್ ಕರೀತಾ ಇಲ್ಲ. ನೆಕ್ಸ್ಟ್, ಪರೀಕ್ಷೆಗಳ ನಂತರ ಫಲಿತಾಂಶ ದೊಡ್ಡ ವಿಳಂಬಕ್ಕೆ. ಹೌದು, ಓಕೆ, ಇವಾಗ ನೋಟಿಫಿಕೇಶನ್ಸ್ ಕರ್ತಿದ್ದಾರೆ, ಸೊ ಎಲ್ಲಾನು ಸುಗಮವಾಗಿ ನಡೀತಿದೆ, ಯಾವ್ದು ಸ್ಕ್ಯಾಮ್ ಆಗಿಲ್ಲ, ಫ್ರಾಡ್ ಆಗಿಲ್ಲ, ಏನೂ ಆಗಿಲ್ಲ. ಓಕೆ, ಅದಾದ ನಂತರ ಮತ್ತೆ ಈ ರಿಸಲ್ಟ್ ಬರೋಕ್ಕೆ ತುಂಬಾ ಟೈಮ್. ಸೊ ಟೈಮ್ ಯಾವ್ದಕ್ಕೆ ರಿಸಲ್ಟ್ ಪರೀಕ್ಷೆ ನಡೀತದೆ, ಚೆನ್ನಾಗಿದೆ, ಎಲ್ಲ ಆಗಿದೆ, ರಿಸಲ್ಟ್ಗೂ ಕೂಡ ಮತ್ತೆ 1 ವರ್ಷ 2 ವರ್ಷ ಕಾಯ್ಬೇಕಾಗತ್ತೆ. ಅದೊಂದು ದೊಡ್ಡ ಗೋಳು. ನೆಕ್ಸ್ಟ್, ಇವಾಗ ಏನಾದ್ರು ಫ್ರಾಡ್ ಆದ್ರೆ, ಸ್ಕ್ಯಾಮ್ ಆದ್ರೆ ಅದನ್ನು ಕೋರ್ಟಿಗೆ ಹೋಗಿ ಮತ್ತೆ ಕೋರ್ಟ್ ತಾತ್ಕಾಲಿಕ ಆದೇಶ ಹೊರಡಿಸಿ, ಸೊ ಅದು ಮತ್ತೆ ಒಂದು 2-3 ವರ್ಷ ಡಿಲೇ ಆಗುತ್ತೆ. ಸೊ ಇದು ಈ ತರ ಅಡಚಣೆಗಳೆಲ್ಲ ಇದೆ. ನೆಕ್ಸ್ಟ್, ಆರ್ಥಿಕ ಪರಿಸ್ಥಿತಿ ಕಾರಣದಿಂದ ಹುದ್ದೆಗಳಿಗೆ ಅನುಮತಿ ಇಲ್ಲ. ಓಕೆ, ಸೊ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲ. ಓಕೆ, ಸೊ ದುಡ್ಡು ಇಲ್ದೇ ಇದ್ರೆ ಏನ್ ಮಾಡ್ತಿದೆ, ಫೀಸ್ ಜಾಸ್ತಿ ಮಾಡುತ್ತೆ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಫೀಸ್ ಜಾಸ್ತಿ ಮಾಡುತ್ತೆ. ಸೊ ಆಮೇಲೆ ಇವಾಗ ಏನಾದ್ರು ನೋಟಿಫಿಕೇಶನ್ ಹೊರಡಿಸಿದ್ರೆ, ಸೊ ಅದಕ್ಕೆ ಎಷ್ಟು ಜನನ ವೇಕೆನ್ಸಿ ತಗೋತೀರ ಅಷ್ಟಕ್ಕೂ ಸ್ಯಾಲ್ರಿ ಕೊಡ್ಬೇಕಾಗತ್ತೆ ಹೊಸದಾಗಿ, ಮತ್ತೆ ಹೊಸದಾಗಿ ಫಂಡ್ ಬೇಕಾಗತ್ತೆ. ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ಅಲ್ಲಿ ಎಕನಾಮಿಕಲ್ ಸ್ಟೆಬಿಲಿಟಿನೇ ಇಲ್ಲ ಅಂತಂದ್ರೆ ಅವ್ರು ಹೆಂಗ್ ನೋಟಿಫಿಕೇಶನ್ಸ್ ಮಾಡ್ತಾರೆ? ಸೊ ಇದೆಲ್ಲ ಪ್ರಮುಖ ಕಾರಣಗಳಿದೆ.
ಸೊ ಅದಕ್ಕೋಸ್ಕರ ಏನಂತಂದ್ರೆ, ಸೊ ಇದೆಲ್ಲ ಕಾರಣಗಳು ಎಷ್ಟೇ ಇರ್ಲಿ, ರೀಸನ್ಸ್ ಎಷ್ಟೇ ಇರ್ಲಿ, ಸೊ ಅದೆಲ್ಲ ಅವ್ರ ಆಡಳಿತ ಅನ್ವಯವಾಗಿ ಅವ್ರು ಹೇಳ್ತಾರೆ. ಬಟ್ ಬೀಂಗ್ ಅನ್ ಆಸ್ಪಿರೆಂಟ್, ನಾವ್ ಈ ರೀಸನ್ಗಳ ವ್ಯಾಲ್ಯೂ ಕೊಟ್ಕೋತಾ ಹೋದ್ರೆ ಏನಾಗುತ್ತೆ, ಸೊ ಮುಂದೆ ನಾವು ಅನ್ಎಂಪ್ಲಾಯ್ಡ್ ಆಗೇ ಇರ್ತೀವಿ. ಸೊ ಅನ್ಎಂಪ್ಲಾಯ್ಡ್ ಆಗೇ ಇರ್ತೀವಿ, ಸೊ ಅದನ್ನ ಯಾರು ಕೇಳೋದಿಲ್ಲ. ಓಕೆ, ನಮ್ಗೆ ಕರೆಯೋದೇ ಅನ್ಎಂಪ್ಲಾಯ್ಡ್ ಅಂತಾನೆ ಕರೀತಾರೆ. ಎಲ್ಲಿವರೆಗೂ ನಾವು ಸೆಲೆಕ್ಟ್ ಆಗೋದಿಲ್ಲ ಅಲ್ಲಿವರೆಗೂ. ಓಕೆ, ಸೊ ಇದು ಯಾವ್ದು ರೀಸನ್ ಯಾರು ಕೇಳೋದಿಲ್ಲ. ಓಕೆ, ಸೊ ಈ ತರ ಫ್ರಸ್ಟ್ರೇಷನ್ಸು, ಆಂಗರು, ತೊಂದರೆಗಳು ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಅಲ್ಲಿ ತುಂಬಾ ಇದೆ. ಮನೆಯಿಂದ ಹೋಗಿ ಓದ್ತಿರ್ತಾರ, ಧಾರವಾಡ ಆಗ್ಲಿ ಅಥವಾ ಬೆಂಗಳೂರಲ್ಲಾಗ್ಲಿ 2-3 ವರ್ಷ. ಈ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಒಂದು 3 ಇಯರ್ಸ್ ಆದ್ರೆ ಬೆಟರ್. ಓಕೆ, ಸೊ ಅದಾದ್ಮೇಲೆ 4 to 5 ಇಯರ್ಸ್ ಅಂತಂದ್ರೆ ಆ ಟೈಮಲ್ಲಿ 4 to 5 ಇಯರ್ಸ್ ಟೈಮಲ್ಲಿ UPSC ನ ಮಾಡ್ಕೋಬೋದಲ್ಲ. ಸೊ ಈ ಆಗದೆ ಇರೋ ಎಕ್ಸಾಮ್ಸ್ ಗಳ ಹಿಂದೆ ಬಿದ್ದು ಗೋಳಾಡೋದು ಯಾಕೆ? ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾನು ಪರ್ಟಿಕ್ಯುಲರ್ಲಿ ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ಗೆನೆ ಡೆಡಿಕೇಟ್ ಮಾಡಿ ಮಾಡ್ತಾ ಇರೋದು. ಸೊ ಇದೆಲ್ಲ ರೀಸನ್ಸ್ ಗಳಾದ್ರೆ, ನೆಕ್ಸ್ಟ್ ಆಸ್ಪಿರೆಂಟ್ಸ್ ತೊಂದರೆಗಳೇನು, ಆಸ್ಪಿರೆಂಟ್ಸ್ ಏನ್ ಫೇಸ್ ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನಾನು ತಗೊಂಡು ಹೇಳ್ಬೇಕಾದ್ರೆ, ಇವಾಗ PSI ನೋಟಿಫಿಕೇಶನ್ ಕರೆದ್ರು. ಓಕೆ, 2021-22 ನಲ್ಲಿ 2 ನೋಟಿಫಿಕೇಶನ್ ಕರೆದ್ರು, 545 ಮತ್ತೆ 402 ಸಮಥಿಂಗ್ ಕರೆದಿದ್ದಾರೆ. ಸೊ ಆ ಎರಡೂ ಹುದ್ದೆಗಳು ಯಾವಾಗ ಫೈನಲ್ ಆಗಿದ್ದು, 2024 ಎಂಡ್ ಅಲ್ಲ. ಸೊ ಎಷ್ಟು 4 ವರ್ಷ ಬೇಕಾ ಇದಕ್ಕೆ? ಸೊ ಈ ತರ ಇದರಲ್ಲಿ ಇದು ಸುಗಮವಾಗಂತೂ ಆಗೇ ಇಲ್ಲ. ಎಷ್ಟೋ ಅಭ್ಯರ್ಥಿಗಳು ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ನೀಟಾಗಿ ಮಾಡಿದ್ರು ಕೂಡ ಅವರು ಮತ್ತೆ ಎಕ್ಸಾಮ್ ಬರಿಬೇಕಾಗಿ ಬಂದಿರ್ತಕ್ಕಂಥ ಸಿಚುವೇಶನ್ ಬಂದಿದೆ. ಸೊ ಇದು ಒಬ್ಬ ಅಭ್ಯರ್ಥಿಗಷ್ಟೇ ಈ ಸಿಚುವೇಶನ್ಸ್ ಗಳೇನು ಇದದ್ದು, ಸಾರಿ ಸ್ಲೈಡ್ಸ್ ಶಿಫ್ಟ್ ಆಗಿದೆ. ಓಕೆ, ಸೊ ಇದ್ರ ಸಿಚುವೇಶನ್ ಅರ್ಥ ಆಗೋದು ಒಬ್ಬ ಅಭ್ಯರ್ಥಿಗೆ ಮಾತ್ರ. ಓಕೆ, ಸೊ ಯಾರೇ ಬ್ಯೂರೋಕ್ರೇಟ್ ಆಗ್ಲಿ ಅಥವಾ ಯಾರ ಪೊಲಿಟಿಷಿಯನ್ಸ್ ಆಗ್ಲಿ, ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಸೊ ಯಾರಿಗೂ ಇದ್ರದ್ದು ಗ್ರೌಂಡ್ ಸಿಚುವೇಶನ್ ಒಬ್ಬ ಅಭ್ಯರ್ಥಿಯ ಗೋಳಾಟ ಅರ್ಥ ಆಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರನೇ ಏನೇನ್ ತೊಂದರೆಗಳು ಪರ್ಟಿಕ್ಯುಲರ್ ಆಗಿ ಅಭ್ಯರ್ಥಿಗಳಂದ್ರೆ, ಇಲ್ಲಿ ಫಸ್ಟ್ ಏಜ್. ಓಕೆ, ಸೊ ಓಕೆ ಈ ವರ್ಷ ಆಗ್ಲಿಲ್ಲ ಎಕ್ಸಾಮ್, ನೆಕ್ಸ್ಟ್ ವರ್ಷ ನಾನು ಕ್ಲಿಯರ್ ಮಾಡ್ಕೋತೀನಿ ಅನ್ನೋದ್ರಲ್ಲೇ ನೆಕ್ಸ್ಟ್ ಇಯರ್ ನೋಟಿಫಿಕೇಶನ್ಸ್ಗೆ ನಮ್ಮ ಏಜ್ ಹೋಗಿರತ್ತೆ. ಸೊ ಇವಾಗ 30 ಆಯ್ತು ಅಂತಂದ್ರೆ ಕೆಲವೊಂದು ಎಕ್ಸಾಮ್ಸ್ ಗಳಿಗೆ ನಾವು ಏಜ್ ಬರೋದಿಲ್ಲ. ವಯೋಮಿತಿ 30 ಕೆಲಸ ಬೇಕು ಅನ್ನೋ ಅದೊಂದು ಪ್ರೆಷರ್. ಓಕೆ, ಸೊ ಪ್ರೆಷರ್ ಅನ್ನೋದಕ್ಕಿಂತ ಅದು ಇದೇ ಇದೆ ಫ್ಯಾಕ್ಟ್. ಓಕೆ, ನೆಕ್ಸ್ಟ್ ವರ್ಷಕ್ಕೊಂದು ನೇಮಕಾತಿ, ಅದು ಕೂಡ ಖಚಿತವಲ್ಲ. ಓಕೆ, ಸೊ ಇವು ವರ್ಷಕ್ಕೆ ಹೋಗ್ಲಿ, ಸ್ಟೇಟ್ ಗೌರ್ಮೆಂಟ್ ವರ್ಷಕ್ಕೆ ಒಂದಾದ್ರೂ ಬಿಡ್ತಾರಾ? ಇಲ್ಲ. ಸೊ ಇವಾಗ ಓಕೆ 2024 ಅಲ್ಲಿ ಬಿಟ್ಟಿದ್ರು ಅಂತಂದ್ರೆ ಮತ್ತೆ ನೋಟಿಫಿಕೇಶನ್ಸ್ ಗಳು ಬರಕ್ಕೆ ಮತ್ತೆ 2-3 ವರ್ಷ ಬೇಕಾಗ್ತದೆ, 2027-28 ಅಲ್ಲಿ. ಸೊ ವರ್ಷಕ್ಕೆ ಒಂದೂ ಕೂಡ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಇಲ್ಲಿ. ಅಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಫೀಸ್ ಜಾಸ್ತಿ ಮಾಡೋದು, ಆಮೇಲೆ ಸರಿಯಾದ ಕೋಚಿಂಗ್ ಕೊಡದೇ ಇರೋದು, ಸೊ ಅದು ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂತಂದ್ರೆ ಇವಾಗ ಮನೆ ಬಿಟ್ಟು ಹೋಗಿರ್ತಾರೆ, ಕೋಚಿಂಗ್ ಅಂತ ಹೋಗಿರ್ತಾರೆ. ಓಕೆ, ಸೊ ಕೋಚಿಂಗ್ ಅಂತ ಹೋದ ತಕ್ಷಣ ಅಲ್ಲಿ ಒಂದ್ ಒಳ್ಳೆ ಇನ್ಸ್ಟಿಟ್ಯೂಟ್ ಬೇಕಾದ್ರೆ ಕೋಚಿಂಗ್ ಫೀಸ್ ಜಾಸ್ತಿ ಇರುತ್ತೆ. ಮೊದ್ಲೇ ಅನ್ಎಂಪ್ಲಾಯ್ಡ್, ದುಡ್ಡು ಕೂಡ ಮನೇಲಿ ಕೇಳ್ಬೇಕಾಗಿರುತ್ತೆ. ಸೊ ಅಲ್ಲಿ ಕೋಚಿಂಗ್ ಫೀಸು ಕೊಡ್ಬೇಕು, ಅಲ್ಲಿ ಸ್ಟೇ ಆಗಕ್ಕೆ ದುಡ್ಡು ಕೊಡ್ಬೇಕು. ಸೊ ಇದೆಲ್ಲ ಇಂಟರ್ನಲ್ ಒತ್ತಡಗಳಿರುತ್ತೆ ಒಬ್ಬ ಆಸ್ಪಿರೆಂಟ್ಸ್ ಮೇಲೆ. ಓಕೆ, ಆಸ್ಪಿರೆಂಟ್ಸ್ ಮೂವ್ ಟು ಅದರ್ ಸ್ಟೇಟ್ಸ್ ಫಾರ್ ಆಪರ್ಚುನಿಟೀಸ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಸ್ಟೇಟ್ ಅಲ್ಲಿ ಸಿಗ್ತಿಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಸೊ ನಾನು ಫಾರ್ ಎಕ್ಸಾಂಪಲ್ ಯಾವ ತರ ಬೇರೆ ಸ್ಟೇಟ್ ಹಾಕ್ತಾರೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಯಾವುದೋ ಒಂದು ಎಲ್ಲಾ ಸ್ಟೇಟ್ಗೂ ಕೂಡ ಅನ್ವಯ ಆಗುವಂತ ಎಕ್ಸಾಮ್ಸ್ ಗಳಿಗೆ ಅಪ್ಲೈ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ CRPF, ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಇರ್ತಲ್ಲ SSC ನಲ್ಲಿ, ಅದನ್ನು ಕೂಡ ಅಪ್ಲೈ ಮಾಡಿ ಬೇರೆ ಕಡೆ ಹೋಗ್ತಾರೆ. ಸೊ ಪ್ರೆಜರ್ ಟು ಗೆಟ್ ಅ ಜಾಬ್ ಬಿಫೋರ್ ಏಜ್ ಲಿಮಿಟ್, ದಟ್ ಈಸ್ ಫ್ಯಾಕ್ಟ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಯಾರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರ ಕರೆಂಟ್ಲಿ, ಸೊ ಫ್ರೆಷರ್ಸ್ ಆದ್ರು ಕೂಡ ನೀಟಾಗಿ ಇದನ್ನ ಕೇಳಿಸ್ಕೊಳ್ಳಿ. ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಗ್ರಾಜುಯೇಟ್ ಆದ ತಕ್ಷಣ ಡೈರೆಕ್ಟ್ಲಿ ಮೂವ್ ಆಗಿದ್ದು ಧಾರವಾಡ ಕೋಚಿಂಗ್, ಅದು ಸ್ಟೇಟ್ ಗೌರ್ಮೆಂಟ್ KPSC ಕೋಚಿಂಗ್. ಓಕೆ, ಸೊ ಫ್ಯಾಕ್ಟ್ ಏನಾಗಿರುತ್ತೆ ಅಂತಂದ್ರೆ, ನಾವು ಮೆಂಟಲಿ ಪ್ರಿಪೇರ್ ಹೋಗಿರ್ತೀವಿ. ಓಕೆ, ಮೆಂಟಲಿ ನಾವು ಕೊಡೋಣ ಒಂದು 2 to 3 ಇಯರ್ಸ್. ಓಕೆ, 2 to 3 ಇಯರ್ಸ್ ಈ ಪರೀಕ್ಷೆಗೆ ನಾನು ಕೊಟ್ಟು ಕ್ಲಿಯರ್ ಮಾಡ್ಕೋತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೋಗಿರ್ತೀವಿ. ಓಕೆ, ಅಲ್ಲಿ ಏನಾಗುತ್ತೆ ಅಂತಂದ್ರೆ 1 ಇಯರ್ ಫಾರ್ ಕೋಚಿಂಗ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಕೋಚಿಂಗ್ 6 to 7 ಮಂತ್ ಇರುತ್ತೆ.
ಸೊ ನಾವು ಥ್ರೋಟ್ ಸಿಲೆಬಸ್ ಎಲ್ಲ ತರೋವಾಗಿ ನೋಡ್ಕೊಂಡು ಎಲ್ಲ ಪ್ರಿಪೇರ್ ಆಗಿರ್ಬೇಕಂತಂದ್ರೆ ಅಲ್ಲಿಗೆ 1 ವರ್ಷ ಆಗುತ್ತೆ. ಓಕೆ, ಸೊ 1 ವರ್ಷ ಆದ್ಮೇಲೆ ಇನ್ನೊಂದು ವರ್ಷ ನಾವು ನೋಟಿಫಿಕೇಶನ್ಸ್ಗೆ ಕಾಯ್ತಾ ಇರ್ತೀವಿ. ಓಕೆ, ನೋಟಿಫಿಕೇಶನ್ಸ್ ಬಂದ್ರೆ ಓಕೆ, ಬರ್ದೇ ಇದ್ರೆ ಸೊ ಅಲ್ಲೂ ಕೂಡ ಆನ್ಸರ್ ಇಲ್ಲ. ಓಕೆ, ಸೊ ಅಲ್ಲಿಗೆ 2 ವರ್ಷ ಆಯ್ತು. ಓಕೆ, ಲಕ್ಕಿಲಿ ನೋಟಿಫಿಕೇಶನ್ ಬಂತು ಅಂತ ತಿಳ್ಕೊಳ್ಳಿ. ಓಕೆ, 2 ವರ್ಷಕ್ಕೆ ನೋಟಿಫಿಕೇಶನ್ಸ್ ಬರುತ್ತೆ. ಅಲ್ಲಿ 2 ವರ್ಷ ಹೋಗಿರುತ್ತೆ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ನೋಟಿಫಿಕೇಶನ್ಸ್ ಹೋಗುತ್ತೆ. ಸೊ ನೋಟಿಫಿಕೇಶನ್ಸ್ ಆಗಿ ಒಂದು 6 ಮಂತ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿಗೆ 2.5 years ಆಯ್ತಾ. ಓಕೆ, ಸೊ ಆಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದ್ರೆ 3 years ಆಗುತ್ತೆ. ಸೊ ಇದು ಲಕ್ಕಿಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಷ್ಟು ಬೇಗ ಆಗೋದೇ ಇಲ್ಲ. ಸೊ 3 years ಅಲ್ಲಿ ನಾವು ಒಂದು ಸ್ಟೇಟ್ ಗೌರ್ಮೆಂಟ್ ಜಾಬ್ ನ ತಗೋಬಹುದು. ಸೊ 3 years ಬೇಕಾ. ಓಕೆ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಂದ್ರೆ ನೀವು 8 to 9 months ಅಲ್ಲಿ ಒಂದು ಜಾಬ್ ಕೈಯಲ್ಲಿ ತಗೋಬಹುದು. ಚೆನ್ನಾಗಿ ಸೀರಿಯಸ್ ಆಗಿ ಹೈಲಿ ವರ್ಕ್ ಮಾಡಿ ಡೆಡಿಕೇಟೆಡ್ ಆಗಿದ್ದೆ 8 to 9. ಸೊ 8 to 9 months ಇಲ್ಲಿ 3 years ಇಲ್ಲಿ. ಓಕೆ, ಸೊ ಅದಕ್ಕೆ ಹೇಳ್ತಿರೋದು. ಸೊ ಇವಾಗ ಸ್ಟೇಟ್ ಗೌರ್ಮೆಂಟ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಇವಾಗ ಡೆಡ್ ಎಂಡ್ ಅಲ್ಲಿ ಇದ್ದೀರಾ, ಇನ್ನು ಏಜ್ ಇಲ್ಲ, ಇನ್ನು ನೆಕ್ಸ್ಟ್ ಎಕ್ಸಾಮ್ಸಿಗೆ ನಾನು ಎಲಿಜಿಬಲ್ ಇಲ್ಲ ಅನ್ನೋರು ಇದ್ರಲ್ಲಿದ್ರೆ ದಯವಿಟ್ಟು ಅಲ್ಟರ್ನೇಟಿವ್ ಹುಡುಕೊಳ್ಳಿ. ಸೊ ಅಲ್ಟರ್ನೇಟಿವ್ ಇನ್ ದ ಸೆನ್ಸ್ ಗೋ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೆಂಟ್ರಲ್ ಗೌರ್ಮೆಂಟ್ ಸೊ ಈ ಎಕ್ಸಾಮ್ಸ್ ಕೂಡ ಒಳ್ಳೆ ಜಾಬ್ ಸೆಕ್ಯೂರಿಟಿ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಕೊಡುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ. ಆಮೇಲೆ ಬ್ಯಾಂಕಿಂಗ್ ನಲ್ಲಿ IBPS ಎಕ್ಸಾಮ್ಸ್ ನಡೆಸ್ತಾರೆ. ಸೊ IBPS ಎಕ್ಸಾಮ್ಸ್ ನಾನು ನೆಕ್ಸ್ಟ್ ಹೇಳ್ತೀನಿ ಏನ್ ಸ್ಪೆಷಾಲಿಟಿ, ಯಾಕೆ ಈ ಎಕ್ಸಾಮ್ಸ್ ಅನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು. ಓಕೆ, ಸೊ ಇಫ್ ಲಾರ್ಜ್ ದೊಡ್ಡದಾಗಿ ಕನಸ್ಕೊಂಡಿರೋರು ಸೊ ಸೆಲೆಕ್ಟ್ UPSC ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ 4-5 ವರ್ಷ ಬಿದ್ದು ಒದಾಡೋ ಬದಲು ಪ್ರತಿ ವರ್ಷ ಕಾಲ್ ಮಾಡೋ ಈ UPSC ಎಕ್ಸಾಮ್ಸ್ಗೆ ನಾವು ಕೋರ್ ಪ್ರಿಪರೇಷನ್ ಕೊಟ್ರೆ ಖಂಡಿತವಾಗ್ಲೂ UPSC ನಾವು ಕ್ಲಿಯರ್ ಮಾಡ್ಕೋಬಹುದು. ಪ್ಲಸ್ ಅದ್ರ ಕೆಳಗಡೆ ಬರ್ತಕ್ಕಂಥ ಯಾವುದೇ KPSC ಎಕ್ಸಾಮ್ಸ್ ಆಗಲಿ ಅದು ನಮ್ಗೆ ಈಸಿ ಅನ್ಸುತ್ತೆ. ಓಕೆ, ಸೊ ಯಾಕೆ ಈ ಎಕ್ಸಾಮ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂತಂದ್ರೆ ಇಲ್ಲಿ ಪ್ರತಿ ವರ್ಷ ಇಯರ್ಲಿ ನೋಟಿಫಿಕೇಶನ್ಸ್ ಆಗತ್ತೆ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಟೈಮ್ ಟೇಬಲ್ ಬಿಡುತ್ತೆ ಎಕ್ಸಾಮ್ಸ್. ಈ ಡೇಟಿಗೆ ಎಕ್ಸಾಮ್ಸ್ ಅಂದ್ರೆ ಆ ಡೇಟಿಗೆ ಎಕ್ಸಾಮ್ ನಡೆಸ್ತಾರೆ. ಓಕೆ, ಸೊ ಇದು ಅಭ್ಯರ್ಥಿಗಳಿಗೆ ನಾನು ಏನ್ ಹೇಳೋದಂತಂದ್ರೆ ಜಸ್ಟ್ ಸೆಕೆಂಡ್ ಆಪ್ಷನ್ ಅಂತ ಇಟ್ಕೊಳ್ಳಿ. ಓಕೆ, ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳೇಬೇಕು. ಅಲ್ಟರ್ನೇಟಿವ್ ಅಂತೀವಲ್ಲ, ಅಲ್ಟರ್ನೇಟಿವ್ ಇಟ್ಕೊಂಡ್ರೆ ಇರ್ಬೇಕು. ಸೊ ಫಸ್ಟ್ ಪ್ರಿಫರೆನ್ಸ್ ನಮ್ದು ಏನ್ ಆಗಿರುತ್ತೆ ಅದು ಇರ್ಲಿ. ಓಕೆ, ಅದಾಗ್ಲಿಲ್ಲ ಅಂತಂದ್ರೆ ಸೆಕೆಂಡ್ ಅಲ್ಟರ್ನೇಟಿವ್ ಇರ್ಲೇಬೇಕಾಗುತ್ತೆ. ಓಕೆ, ಇದೆಲ್ಲ ಪಾಯಿಂಟ್ಸ್ ರಿಲೇಟೆಡ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕಂಪೇರಿಟಿವ್ ಟು ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಸೊ ಯಾವ್ದು ನಾವು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಟಾರ್ಗೆಟ್ ಮಾಡ್ಬೋದು ಅಂತಂದ್ರೆ ಲಿಸ್ಟ್ ಇದೆ. ಸೊ SSC ಹೇಳ್ದಂಗೆ SSC ಗ್ರಾಜುಯೇಟ್ ಬೇಸ್ಡ್ CGL ಇರುತ್ತೆ. ಆಮೇಲೆ CHSL, ಆಮೇಲೆ MTS 10th 12th ಪಾಸ್ ಮೇಲೆ ಇರುತ್ತೆ. ಆಮೇಲೆ CHSL 12th ಮೇಲೆ ಇರುತ್ತೆ. CGL ಗ್ರಾಜುಯೇಟೆಡ್ ಬೇಸ್ಡ್ ಇರುತ್ತೆ. ಓಕೆ, ಸೊ ಈ SSC ಎಕ್ಸಾಮ್ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಎಕ್ಸಾಮ್ಸ್ ಸಿಲೆಬಸ್ ಸಿಮಿಲರ್ ಆಗಿರುತ್ತೆ. ಓಕೆ, ಈ ಎಲ್ಲ ಎಕ್ಸಾಮ್ಸ್ ಸಿಲೆಬಸ್ ಸಿಮಿಲರ್ ಆಗಿರುತ್ತೆ. ಬಟ್ ಟಫ್ನೆಸ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ತರ ಅಂತಂದ್ರೆ MTS ಟಫ್ ಆಗಿರುತ್ತೆ ಅಂತ ಇನಿಷಿಯಲ್, ಅದಕ್ಕಿಂತ ಇನ್ನೂ ಸ್ವಲ್ಪ ಟಫ್ ಆಗಿರೋದು CHSL, ಅದಕ್ಕೂ ಟಫ್ನೆಸ್ ಜಾಸ್ತಿ ಆಗಿರೋದು CGL. ನೆಕ್ಸ್ಟ್ ಅದಕ್ಕೂ ಇನ್ನು ಹೈಯರ್ ಲೆವೆಲ್ ಅಂತಂದ್ರೆ ಸಾರಿ CGL ಹೈಯೆಸ್ಟ್ ಇರುತ್ತೆ. SSC ಇಲ್ಲಿ ಬಂತು ಅಂದ್ರೆ CGL ಹೈಯೆಸ್ಟ್ ಲೆವೆಲ್ ಟಫ್ ಇರುತ್ತೆ. ಓಕೆ, ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ ತರ ಹೋದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನಾವು ಅದನ್ನೇ 4-5 ವರ್ಷ ಮಾಡೋದು, ಇಲ್ಲಿ 4 ಅಟೆಂಪ್ಟ್ಸ್ ಆಗಿರುತ್ತೆ. 4 ಅಟೆಂಪ್ಟ್ಸ್ ಆಗಿರುತ್ತೆ. 4 ಅಟೆಂಪ್ಟ್ಸ್ ಅಲ್ಲಿ ಒಂದು ಕ್ಲಿಯರ್ ಮಾಡೋಕ್ಕಾಗಲ್ವಾ. ಸೊ ಅದಕ್ಕೋಸ್ಕರ ಟಾರ್ಗೆಟ್ ದೀಸ್ ಜಾಬ್ಸ್. ನೆಕ್ಸ್ಟ್ IBPS. ಓಕೆ, ಸೊ ಇದು ಪರ್ಟಿಕ್ಯುಲರ್ಲಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಟ್ರೀಮ್. ಓಕೆ, ಸೊ ನಾನು ಈ 1.5-2 ವರ್ಷ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಫ್ರಸ್ಟ್ರೇಟ್ ಆಗಿ ಯಾವುದೇ ನೋಟಿಫಿಕೇಶನ್ ಇಲ್ಲದೇನೆ ನಾನು ಶಿಫ್ಟ್ ಆಗಿದ್ದು IBPS. ಓಕೆ, ಸಿ IBPS ನಲ್ಲಿ ಸೊ 8 to 9 ಎಕ್ಸಾಮ್ಸ್ ಕವರ್ ಆಗುತ್ತೆ. ಸೊ one syllabus for 8 to 9 exams. Okay, ಸೊ IBPS ಅಂದ ತಕ್ಷಣ ಬ್ಯಾಂಕಿಂಗ್. ಸೊ ಇದು ಬ್ಯಾಂಕಿಂಗ್ ಸೆಲೆಕ್ಷನ್ಗೆ IBPS ನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಸೊ ಇದರಲ್ಲಿ 2 ಪೋಸ್ಟ್ ಬರುತ್ತೆ, ಒಂದು ಆಫೀಸರ್ಸ್, ಒಂದು ಕ್ಲರಿಕಲ್ ಇರುತ್ತೆ. ಓಕೆ, ಸೊ ಆಮೇಲೆ IBPS ಥ್ರೋನೇ SBI ಕೂಡ ಈ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಸಿಲೆಬಸ್ ಸೇಮ್ ಆಗಿರುತ್ತೆ.
ಎಸ್ ಬಿ ಐ ಪಿ ಯು, ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ ಆಗುತ್ತೆ. ಓಕೆ, ಸೊ IBPS ಅಲ್ಲಿ 4 to 5 ಬರುತ್ತೆ. RRBನೂ ಇದರಲ್ಲೇ ಬರುತ್ತೆ. ಆಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕೂಡ IBPS ಅಂಡರ್ ಎಕ್ಸಾಮ್ ನಡೆಸುತ್ತೆ. ಇದು ಕಂಪ್ಲೀಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗುತ್ತೆ. ಓಕೆ, ಸೊ ಎಕ್ಸಾಮ್ಸ್ ಏನಂತಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರತಿ ವರ್ಷ ಕೂಡ ಕಾಲ್ ಮಾಡ್ತಾನೆ ನೋಟಿಫಿಕೇಶನ್ಸ್. ಓಕೆ, ಸೊ ಏನೇ ಅಂದ್ರೂ ಕೂಡ ಮಿನಿಮಮ್ 40 to 50 ವೇಕೆನ್ಸೀಸ್ ಪ್ರತಿ ಸಾರಿ ಮಿನಿಮಮ್ ಹೇಳ್ತಾ ಇದ್ದೀನಿ. ಅರೌಂಡ್ 10,000 ಪ್ಲಸ್ ಒಂದ್ ಸಾರಿ ನೋಟಿಫಿಕೇಶನ್ಸ್ ಕಂದ್ರೆ 10,000 ಪ್ಲಸ್ ಕರೀತಾನೆ ಕ್ಲರಿಕಲ್ ಅಲ್ಲಿ. ಓಕೆ, ಓವರ್ ಆಲ್ ಇಂಡಿಯಾದಲ್ಲಿ. ಓಕೆ, ಸೊ ನಮ್ ಕರ್ನಾಟಕ ಸ್ಟೇಟಿಗೆ ಅಂತಂದ್ರೆ ಮಿನಿಮಮ್ 400 to 500 ವೇಕೆನ್ಸೀಸ್ ಇರುತ್ತೆ. ಓಕೆ, ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 200 300 ಅಥವಾ ಕೆಲವೊಂದ್ಸರಿ ಡಿಪೆಂಡ್ಸ್ ಆನ್ ಯಾವುದು ಇದ್ರಲ್ಲಿ ಕರೀತಾರೆ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ವೈಸ್ ಕರೀತಾರಲ್ಲ, ಸೊ ಅದ್ರಲ್ಲಿ 2-3 ವೇಕೆನ್ಸೀಸ್ ಇರುತ್ತೆ ಸ್ಟೇಟ್ ಅಲ್ಲಿ. ಬಟ್ ಅದೇ ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 400 to 500 ವೇಕೆನ್ಸೀಸ್ ಇರುತ್ತೆ. ಓಕೆ, ಒನ್ಸ್ ಈ ಎಕ್ಸಾಮ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಫ್ಕೋರ್ಸ್ 1.5 years ಅಲ್ಲಿ ಡೆಡಿಕೇಟೆಡ್ ಆಗಿದ್ರು ಜೆನ್ಯೂನ್ ಎಫರ್ಟ್ ಇದ್ರೆ 1.5 years ಅಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆ ಜಾಬ್ ಅಲ್ಲಿ ಇರ್ತೀವಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದೀಸ್ SSC ಅಂಡ್ IBPS, RRB, NTPC ಅಂತಂದ್ರೆ ಇದು ರೈಲ್ವೇಸ್ ರಿಲೇಟೆಡ್ ರೈಲ್ವೆ ಜಾಬ್ಸ್ ಆಗಿರುತ್ತೆ. ಸೊ ಈ ರೈಲ್ವೆ ಜಾಬ್ಸ್ ಇವಾಗ್ಲೂ ಕೂಡ ಅನ್ಸರ್ಟನ್ ಆಗಿದೆ. ಸೊ ಮೊದ್ಲೇನಂತಂದ್ರೆ 2014-15 ಅಲ್ಲಿ ಸೊ ಇದು ನೋಟಿಫಿಕೇಶನ್ಸ್ ಚೆನ್ನಾಗಿ ಆಗ್ತಿತ್ತು, ಎಕ್ಸಾಮ್ಸ್ ಕೂಡ ರೆಗ್ಯುಲರ್ ಆಗಿ ನಡೆಸ್ತಿತ್ತು. ಸೊ ಇವಾಗ ಇದ್ರದ್ದು ಕೂಡ ಸ್ಟೇಟ್ ಗೌರ್ಮೆಂಟ್ ತೀರ್ಮಾನ ಆಗ್ಬಿಟ್ಟಿದೆ RRB. ಓಕೆ, ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದೀಸ್ UPSC ಸಿವಿಲ್ ಸರ್ವಿಸಸ್ ಇಲ್ಲಿ ಹೇಳ್ದಂಗೆ, ಸೊ ಯಾರು ಲಾಂಗ್ ಟರ್ಮ್ ವಿತ್ ಸಪೋರ್ಟ್ ಸೊ ಯಾರು ಲಾಂಗ್ ಟರ್ಮ್ ವಿತ್ ಸಪೋರ್ಟ್ ಎವ್ರಿಥಿಂಗ್ ಎಲ್ಲ ಇಟ್ಕೊಂಡು ಕೂಡ ಎಫರ್ಟ್ ಹಾಕ್ತಿರ್ತಿರಲ್ಲ, ಸೊ ಅವರು ಗೋ ಫಾರ್ UPSC ರಾದರ್ ದನ್ KPSC ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ EPFO. ಸೊ EPFO ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ ಕೂಡ ಅವರು ಕೂಡ ಎಕ್ಸಾಮ್ ನಡೆಸ್ತಾರೆ. ಸೊ ಇದು UPSC ನೇ ನಡೆಸುತ್ತೆ. ಆಮೇಲೆ CDS. ಓಕೆ, ಇವೆಲ್ಲ ಪ್ರೆಸ್ಟಿಜಿಯಸ್ ಜಾಬ್ಸ್ ಆಗಿರುತ್ತೆ. ಸೊ ಇದು ಹೈ ಲೆವೆಲ್ ಪ್ರಿಪರೇಷನ್ ಬೇಕಾಗಿರುತ್ತೆ, ಪ್ಲಸ್ ಟೈಮ್ ಬೇಕಾಗುತ್ತೆ. ಓಕೆ, ಸೊ ಟೈಮ್ ಕೊಡುವಂತದ್ದೇ ಆಗಿದ್ರೆ ಟಾರ್ಗೆಟ್ UPSC ಒಂದು. ಓಕೆ, ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತಂದ್ರೆ PSUs. ಸೊ PSUs ಅಲ್ಲಿ ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕೂಡ ಬರುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ IBPS ಎಕ್ಸಾಮ್ಸ್. ಓಕೆ, ಸೊ ಇಫ್ ನೀವೇನಾದ್ರೂ IBPS ಎಕ್ಸಾಮ್ಸ್ಗೆ ಸಿಲೆಬಸ್ ಪ್ರಿಪೇರ್ ಆದ್ರೆ ಸೊ LICನೂ ಕೂಡ ಕೊಡ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಎಕ್ಸಾಮ್ಸ್ ನ ಕೊಡ್ಬೋದು, ಆಮೇಲೆ ESIC. ಓಕೆ, ಸೊ ನಾನು ESIC ಬರ್ದಿದ್ದೀನಿ. ಸೊ ESIC ಬಿಟ್ಟು 2 ವರ್ಷ ಆಯ್ತು ಮತ್ತೆ ನೋಟಿಫಿಕೇಶನ್ಸ್ ಮೇ ಬಿ ಇವಾಗ ಕಾಲ್ ಮಾಡ್ಬೋದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಒಳ್ಳೆ ಪೋಸ್ಟ್ ಆಗಿರುತ್ತೆ. ಸೊ ಹೇಳಿದ್ನಲ್ಲ ಇಲ್ಲಿ ಅವಾಗಲೇ 8 to 9 ಎಕ್ಸಾಮ್ಸ್ ಕವರ್ ಆಗುತ್ತೆ ಅಂತ. ಸೊ ಇಲ್ಲಿ ಬ್ಯಾಂಕಿಂಗ್ ಪ್ಲಸ್ LIC, FCI, ESIC ಪ್ಲಸ್ ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಇದೇ ಸಿಲೆಬಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಇಷ್ಟೆಲ್ಲ ಎಕ್ಸಾಮ್ಸ್ ಗಳನ್ನ ಇಟ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿ ಕೂಡ ಯಾಕೆ ಬರೀ 1 ಅಥವಾ 2 ಎಕ್ಸಾಮ್ಸ್ಗೆ 5 to 6 years ಕೊಡ್ತೀರಾ? ಥಿಂಕ್ ಮಾಡ್ಬೋದಲ್ಲ, ಯಾಕೆ ಅಷ್ಟು ವರ್ಷ ಕೊಟ್ಟು ಅದು ಕೂಡ ಸ್ಕ್ಯಾಮ್ ಆಗಿ ಏನೇನೋ ಆಗಿ ಕಂಪ್ಲೀಟ್ ಆಗಿ ಸ್ಟ್ರೆಸ್ ಮಾಡ್ಕೊಂಡು ಯಾಕೆ ಅಂತ. ಓಕೆ, ಸೊ ಏನೋ ಸ್ಟ್ರೆಸ್ ಇಲ್ಲ, ಎಲ್ಲ ಫ್ಯಾಮಿಲಿ ಕಡೆ ಸಪೋರ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓದ್ತೀನಿ ಅನ್ನೋರು ಓಕೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಟ್ರೈ ಮಾಡಿ. ಬಟ್ ಟಾರ್ಗೆಟ್ ಇಟ್ಕೊಂಡಿರೋರು 2 to 3 years ಅಲ್ಲಿ ಜಾಬ್ ತಗೋಬೇಕಾಗಿರೋರು ಇಫ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಅಲ್ಟರ್ನೇಟ್ ನೋಡ್ಕೊಳ್ಳಿ. ಓಕೆ, ಸೊ ಅಲ್ಟರ್ನೇಟಿವ್ ಇನ್ ದ ಸೆನ್ಸ್ ಟಾರ್ಗೆಟ್ ದೀಸ್ ಎಕ್ಸಾಮ್ಸ್. ಓಕೆ, ಸೊ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತಂದ್ರೆ ಏನೇ ಕ್ವಶನ್ಸ್ ಇದ್ರು, ಏನೇ ತೊಂದರೆಗಳಿದ್ರು, ಶಿಫ್ಟ್ ಆಗಿರೋರು ಸ್ಟೇಟ್ ಇಂದ ಸೆಂಟ್ರಲ್ಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ ಟೆಲಿಗ್ರಾಮ್ ಗ್ರೂಪ್ ಇದೆ ಕಾಂಪಿಟೇಟಿವ್ ಕನ್ನಡಿಗ ಅಂತ, ಜಾಯಿನ್ ಆಗಿ. ಸೊ ಎಲ್ಲಾ ಗೈಡೆನ್ಸ್ ಸಿಗುತ್ತೆ, ಎಲ್ಲ ನೋಟ್ಸು ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್. ಓಕೆ, ಸೊ ನೆಕ್ಸ್ಟ್ ಕಂಪೇರ್ ಮಾಡ್ತಾ ಹೋದ್ರೆ ನಾವಿಲ್ಲಿ ಫ್ಯಾಕ್ಟರ್ಸ್, ಯಾವ್ದೇ ಫ್ಯಾಕ್ಟರ್ಸ್ ಡಿಫ್ರೆನ್ಸ್ ಕೊಡುತ್ತೆ ನಮ್ಗೆ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಾಬ್ಸ್ ಅಲ್ಲಿ. ಓಕೆ, ಫಸ್ಟ್ ನೇಮಕಾತಿ ಸ್ಪಷ್ಟತೆ. ಸೊ ಕ್ಲಾರಿಟಿ ಅಂದ್ರೆ ಜಾಬ್ ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ತರ ಕ್ಲಾರಿಟಿ ಅಂತ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಟ್ರಾನ್ಸ್ಪರೆನ್ಸಿ ರಾಜ್ಯ ಸರ್ಕಾರದ ನಾವು ಇದ್ರ ಪೇಪರ್ ನಡೆಸತ್ತಲ್ಲ, ಸೊ ಇದ್ರಲ್ಲಿ ಟ್ರಾನ್ಸ್ಪರೆನ್ಸಿನೇ ಇಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಬಟ್ ಇಲ್ಲಿ ಈಗ ಹೇಳ್ತಕ್ಕಂಥ SSC ಆಮೇಲೆ IBPS ಎಕ್ಸಾಮ್ಸ್ ಗಳಲ್ಲಿ ಹೈಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಇದೆಲ್ಲ ಎಕ್ಸಾಮ್ಸ್
CBT ಡೈರೆಕ್ಟ್ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಸೊ ಹೈಲಿ ಟೆಕ್ನಿಕಲ್ ಎಕ್ಸಾಮ್ಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನು ಫ್ರಾಡ್ ಇರ್ತಕ್ಕಂಥ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಓಕೆ, ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳು ಎಲ್ಲ ಪೇಪರ್ ಬೇಸ್ಡ್, OMR ಬೇಸ್ಡ್. ಓಕೆ, ಸೊ ನ್ಯೂಸ್ಗಳಲ್ಲಿ ಈಗಾಗಲೇ ತೋರಿಸಿರ್ತಕ್ಕಂಥ ಸ್ಲೈಡ್ಸ್ಗಳೆಲ್ಲ ನೋಡಿದ್ವಿ. ಬರೀ ಪೇಪರ್ ಔಟ್ ಆಗೋದು, ಆಮೇಲೆ OMR ತಿದ್ದೋದು, OMR ಅಲ್ಲಿ ಮಾರ್ಕ್ ಮಾಡದೇ ಇರೋದು, ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡೋದು, ಸ್ಕ್ಯಾಮ್ ಮಾಡೋದು. ಸೊ ಇದೆಲ್ಲ ಏನಂತಂದ್ರೆ ಇಂಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೇಮಕಾತಿ ಸ್ಪಷ್ಟದಲ್ಲಿ ಬರೋದು. ಆಮೇಲೆ ಪರೀಕ್ಷಾ ಕ್ಯಾಲೆಂಡರ್. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನನ್ ಅನ್ನೋದಕ್ಕಿಂತ ಅನ್ಸರ್ಟನ್. ಓಕೆ, ಸೊ ಅಕ್ಟೋಬರ್ ಅಲ್ಲಿ ನಡ್ತಕ್ಕಂಥ ಎಕ್ಸಾಮ್ ಟೈಮ್ ಟೇಬಲ್ ಪ್ರಕಾರ October 2025 ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರೆ ಈ ಎಕ್ಸಾಮ್ October 2025 ನಡೆಯುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆ, ಆ ತರ ಎಕ್ಸಾಂಪಲ್ಸ್ಗಳೇ ಇಲ್ಲ. ಪೋಸ್ಟ್ಪೋನ್ ಆಗಿರತಕ್ಕಂಥ ಎಕ್ಸಾಮ್ಸ್ಗಳೇ ಜಾಸ್ತಿ ಆಗಿರೋದು. ಅದಕ್ಕೆ ಇಲ್ಲಿ ಏನಂದ್ರೆ ಸ್ಪಷ್ಟತೆ, ಕ್ಯಾಲೆಂಡರ್ ಅಲ್ಲಿ ಕೂಡ ಸ್ಪಷ್ಟತೆ ಇಲ್ಲ. ಕಂಪ್ಲೀಟ್ ಏನಂದ್ರೆ ಅನ್ಸರ್ಟನ್ ಆಗಿರುತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಬಟ್ ಇಲ್ಲಿ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೆಗ್ಯುಲರ್ ಆಗಿರುತ್ತೆ. ಸೊ ಯು ವೋಂಟ್ ಬಿಲೀವ್ ದಟ್ IBPS ಅಂತಂದ್ರೆ, ಸೊ ಒಂದು ನೋಟಿಫಿಕೇಶನ್ಸ್ ಆದ್ರೆ ಕ್ಯಾಲೆಂಡರ್ ಬಿಡುತ್ತೆ, ಜನವರಿ ಫೆಬ್ರವರಿ ಕ್ಯಾಲೆಂಡರ್ ಬಿಡುತ್ತೆ. ಸೊ ಆ ಕ್ಯಾಲೆಂಡರ್ ಪ್ರಕಾರ ಎಕ್ಸಾಮ್ ನಡೆಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು RRB ನೋಟಿಫಿಕೇಶನ್ ಆಯ್ತು ಅಂತಂದ್ರೆ, RRB ಎಕ್ಸಾಮು ಫಾರ್ ಎಕ್ಸಾಂಪಲ್ August 8 ಈ ವರ್ಷ ನಡೆದ್ರೆ, ನೆಕ್ಸ್ಟ್ ಎಕ್ಸಾಮ್ August 8ಗೆನೆ ಸೇಮ್ ನೋಟಿಫಿಕೇಶನ್ August 8ಗೆ ಎಕ್ಸಾಮೇ ಆಗಿರ್ತಕ್ಕಂಥ ಉದಾಹರಣೆಗಳಿದೆ. ಓಕೆ, ಸೊ ಇದು ಕ್ಯಾಲೆಂಡರ್. ಓಕೆ, ನೆಕ್ಸ್ಟ್ ಪೇ ಸ್ಕೇಲ್ ಅಂತ ಬಂದ್ರೆ ಆವರೇಜ್ ಕಂಪ್ಯಾರಿಟಿವ್ಲಿ ಸೆಂಟ್ರಲ್. ಓಕೆ, ಸೊ ಇಲ್ಲಿ ಅಲೋವೆನ್ಸಸ್, ಪರ್ಕ್ಸ್, ಬೆನಿಫಿಟ್ಸ್, ಎವ್ರಿಥಿಂಗ್ ವಿಲ್ ಬಿ ಫೈನ್ ಇನ್ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಕಂಪ್ಯಾರಿಟಿವ್ಲಿ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ನಮಗೆ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಸ್ಟೇಟ್ ಗೌರ್ಮೆಂಟ್ ಗಿಂತ ಇಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೆನಿಫಿಟ್ಸ್ ಇನ್ ದ ಸೆನ್ಸ್ ಇದೆ ಅದಲ್ಲ, ಪರ್ಕ್ಸ್, ಅಲೋವೆನ್ಸಸ್, ಅದಕ್ಕೆ ಇನ್ ಲೋಕ್ಯಾಲಿಟಿ. ಓಕೆ, ಅಫ್ಕೋರ್ಸ್ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ನಮ್ಮ ಸ್ಟೇಟ್ ಅಲ್ಲೇನೆ ನಾವು ಜಾಬ್ ಮಾಡ್ಬೋದು. ಓಕೆ, ಇನ್ನು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಾವು ಅಪ್ಲೈ ಮಾಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದು ಪೋಸ್ಟ್ ಇರುತ್ತೆ, ಕೆಲವೊಂದು ಪೋಸ್ಟ್ಗಳು ನಮ್ಮ ಸ್ಟೇಟ್ ಅಲ್ಲೇನೆ ನಾವು ತಗೋಬಹುದು. ಅಂತ ಪೋಸ್ಟ್ಗೆ ನಾವು ಟಾರ್ಗೆಟ್ ಮಾಡ್ಬೋದು, ಇಲ್ಲೇ ಇರ್ತೀನಿ ಅನ್ನೋದು. ಓಕೆ, ಇನ್ನು ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಇದ್ರೂ ಪರವಾಗಿಲ್ಲ ಅನ್ನೋರು ಎಲ್ಲ ಎಕ್ಸಾಮ್ಸ್ ಕೂಡ ಆರಾಮಾಗಿ ಫೇಸ್ ಮಾಡ್ಬೋದು. ಓಕೆ, ಸೊ ಇದು ಈ ಕಂಪ್ಯಾರಿಸನ್ ಆಗಿರುತ್ತೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಸೊ ಯಾರು ಇವಾಗ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕು ಅನ್ಕೊಂಡಿದ್ರು ಅವರು ಕೂಡ ನೋಡಿ. ಆಮೇಲೆ ಇವಾಗ ಹಾಫ್ ದ ವೇ ಯಾರು ಪ್ರಿಪೇರ್ ಆಗಿ ಬಿಡ್ಬೇಕು ಅನ್ಕೊಂಡಿದ್ರು ಕ್ಲಾರಿಟಿ ತಗೊಳ್ಳಿ. ಓಕೆ, ಸೊ ಕಮ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ವಿದಿನ್ 1 to 2 years. ಓಕೆ, ಅಲ್ಲ ಯಾಕಂದ್ರೆ ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ, ನಿಮ್ಗೆ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ಏನಂತ ಅರ್ಥ ಆಗಿರುತ್ತೆ. ಓಕೆ, ಇಲ್ಲಿ ಜಸ್ಟ್ ನಾವು ಅನ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಓಕೆ, ಸೊ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಸೊ ಯೋಚನೆ ಯಾವ ತರ ಅಂತಂದ್ರೆ, ಸೊ ನಂಗೆ ಟೈಮ್ ಇದೆಯಾ, ಆಮೇಲೆ ಏಜ್ ಇದೆಯಾ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ 3 to 4 years ಕೊಟ್ಟಿದ್ದು, ಇನ್ಮೇಲೆ ಟೈಮ್ ಕೊಡೋದಿಲ್ಲ ಮನೆಯಲ್ಲಿ ಅಂತಂದ್ರೆ, ಸೊ ಗಿವ್ ಅಪ್ ಮಾಡ್ಲೇಬೇಕಾಗತ್ತಾ? ಫಾರ್ ಎಲ್ಸ್ ನಿಮ್ಗೆ ಏನಾದ್ರೂ ಆ ಸ್ಟ್ರೆಂತ್ ಇದ್ರೆ, ಆ ಮೋಟಿವೇಶನ್ಸ್ ಇದ್ರೆ, +1 year ತಗೊಂಡು IBPS ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬಹುದಾ? ಅಫ್ಕೋರ್ಸ್ ಯು ಕ್ಯಾನ್ ಕ್ಲಿಯರ್ ನಾಟ್ ಓನ್ಲಿ ಒನ್ ಎಕ್ಸಾಮ್, ಮೋರ್ ದೆನ್ ಒನ್ ಎಕ್ಸಾಮ್ಸ್. ಓಕೆ, ಓನ್ಲಿ ಇಫ್ ಯು ಆರ್ ರೆಗ್ಯುಲರ್ to the subjects like maths and ರೀಸನಿಂಗ್. ಓಕೆ, ಸೊ ಹಿಸ್ಟ್ರಿ, ಪಾಲಿಟಿಕ್ಸ್ ಅದೆಲ್ಲ ಇಲ್ಲಿ IBPS ಅಲ್ಲಿ ಬರೋದಿಲ್ಲ. ನಾವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ರೀಸನಿಂಗ್ ಪ್ಲಸ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಪ್ರಿಪೇರ್ ಆಗ್ತೀವಲ್ಲ, ಸೊ ಅದರಲ್ಲಿ ಒಂದ್ ಸ್ವಲ್ಪ ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ IBPS ನ ಸೊ ಒಂದ್ ವರ್ಷದಲ್ಲಿ ಕ್ಲಿಯರ್ ಮಾಡ್ಬೋದು ಆಫ್ಟರ್ ದೀಸ್ 3 to 4 years ಆಫ್ ಎಫರ್ಟ್. ಓಕೆ, ಸೊ ಇಲ್ಲಿಗೆ ನಾವು ಸ್ಟೇಟ್ ಗೌರ್ಮೆಂಟ್ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ 4 to 5 years ಅಲ್ಲಿ ನೀವು ಜಾಬ್ ತಗೊಂಡಿರ್ತೀರಾ. ಓಕೆ, ಸೊ ಇದು ಏನಂತಂದ್ರೆ ಎಫರ್ಟ್ಸ್ ಫೇಲ್ ಅಂತ ಹೇಳಲ್ಲ. ಸೊ ನಮ್ಮ ಪ್ರಯತ್ನ ಕರೆಕ್ಟ್ ಆದ್ರೂ ಕೂಡ ಈ ತರ ಅಪ್ಲಿಕೇಶನ್ಸ್ ಒಳಗಾಗಿ ನಾವು ಫೇಲ್ ಆಗಿರ್ತೀವಿ. ಓಕೆ, ಸೊ ಅದನ್ನ ಫೇಲ್ಯೂರ್ ಅಂತ ಕರೆಯೋದಕ್ಕಿಂತ ನಮ್ಮ ಎಫರ್ಟ್ ಇರುತ್ತೆ. ಓಕೆ, ಪ್ರಯತ್ನ ಮಾಡಿರ್ತೀವಿ. ಓಕೆ, ಸೊ ಇದೆಲ್ಲ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಂಡು ಶಿಫ್ಟ್ ಟುವರ್ಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಇಫ್ ಯು ಆರ್ ರೆಡಿ ಟು
ಫೇಸ್ ಎನಿ ಚಾಲೆಂಜಸ್. ಓಕೆ, ಸೊ ಇಲ್ಲೂ ಕೂಡ ಚಾಲೆಂಜಸ್ ಇರುತ್ತೆ. ಯಾವ ತರ ಚಾಲೆಂಜಸ್ ಅಂತಂದ್ರೆ ಜಸ್ಟ್ ಪಿಯರ್ ಪ್ರೆಷರ್. ಓಕೆ, ಅದ್ ಬಿಟ್ಟು ಬೇರೆ ಏನು ಇಲ್ಲ. ಸೊ ಎಕ್ಸಾಮ್ಸ್, ಯಾವುದೇ ತರ ಎಕ್ಸಾಮ್ಸ್ ಪ್ರೆಷರ್ ಇಲ್ಲ. ಎಕ್ಸಾಮ್ಸ್ ನೀಟಾಗಿ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಈ ಒತ್ತಡ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಎಕ್ಸಾಮ್ಸ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಎಕ್ಸಾಮ್ಸ್ ತಲೆನೋವಾಗಿರುತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನಮ್ದು ಆ, ಆಂತರಿಕ ಒತ್ತಡಕ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಓಕೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಮ್ದು ಪ್ರೆಷರ್, ಪಿಯರ್ ಪ್ರೆಷರ್ ಪ್ಲಸ್ ಸೋಷಿಯಲ್ ಪ್ರೆಷರ್. ಸೊ ಇದೆಲ್ಲ ಒತ್ತಡಗಳನ್ನ ತಾಳ್ಕೊಂಡು ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಬಟ್ ಅದಕ್ಕೆ ಟೈಮ್ ತಗೊಳ್ಳೇಬೇಕಾಗುತ್ತೆ. 4 to 5 years ಬೇಕಾಗತ್ತೆ. ಯಾವ ಅಭ್ಯರ್ಥಿ ಆದ್ರೂ ಕೂಡ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ನಡೀತಕ್ಕಂಥ ಎಕ್ಸಾಮ್ ಪ್ರೊಸೀಜರ್ ನೋಡ್ಕೊಂಡು ಹೋದ್ರೆ ತುಂಬಾ ಕಷ್ಟ. ಓಕೆ, ಅದಕ್ಕೋಸ್ಕರ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ನಾನು ಸ್ಟೇಟ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಶಿಫ್ಟ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿರೋದ್ರಿಂದ ಸೊ ಈ ಸಜೆಷನ್ಸ್ ಎಲ್ಲ ಕೊಡ್ತಿದ್ದೀನಿ. ಓಕೆ, ಸೊ ಯಾರ್ದು ಸ್ಟೇಟ್ ಗೌರ್ಮೆಂಟ್ ಅಭ್ಯರ್ಥಿಗಳು ಏನೇ ಕ್ವಶನ್ಸ್ ಇದ್ರು ಬ್ಯಾಂಕಿಂಗ್ ಫೀಲ್ಡಿಗೆ ಬರೋದಾದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಥವಾ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಕಂಪ್ಲೀಟ್ ವಿಡಿಯೋ ಅದೇ ಆ ಅಭ್ಯರ್ಥಿಗಳಾಗಿತ್ತು. ಯಾರು ಇನ್ನೂ ಕೂಡ ಆಗದೆ ಇರ್ತಕ್ಕಂಥ ಪೇಪರ್ಸ್ ಹಿಂದೆ ಬಿದ್ದು ಒದ್ದಾಡ್ತಿದ್ರಲ್ಲ ಊರಿಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ IBPS ಆಗಲಿ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಏನೇ ಮಾಹಿತಿ ಬೇಕಾಗಿದ್ರು ಕೂಡ ಕಾಂಪಿಟೇಟಿವ್ ಕನ್ನಡಿಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ನಮ್ದು ಸ್ಟಡಿ ಗ್ರೂಪ್ ಇದೆ ಟೆಲಿಗ್ರಾಮ್ ಅಲ್ಲಿ. ಓಕೆ, ಸೇಮ್ ಇದೆ ಕಾಂಪಿಟೇಟಿವ್ ಕನ್ನಡಿಗ ಅಂತಾನೆ ಸ್ಟಡಿ ಗ್ರೂಪ್ ಇದೆ. ಸೊ ಜಾಯಿನ್ ಆಗಿ ಅಲ್ಲೆಲ್ಲ ಡಿಸ್ಕಷನ್ಸ್ ನಡೀತಿರುತ್ತೆ. ಸೊ ಜಾಯಿನ್ ಆಗಿ ಸೊ ಅವೇರ್ನೆಸ್ ಮೂಡಿಸ್ಕೊಳ್ಳಿ, ಎಕ್ಸಾಮ್ಸ್ ಅಪಿಯರ್ ಆಗಿ. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಸೊ ಆಗಸ್ಟ್ ಇಂದ ಸ್ಟಾರ್ಟ್ ಆಗ್ತವೆ. ಸೊ ಇವಾಗ ಶಿಫ್ಟ್ ಆದ್ರೂ ಕೂಡ ಅದು ಫಸ್ಟ್ ಅಟೆಂಪ್ಟ್ ಆಗಿ ನೀವು ನೆಕ್ಸ್ಟ್ ಅಟೆಂಪ್ಟ್ಸ್ ಅಲ್ಲಿ ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.